ವಿದ್ಯಾರ್ಥಿಗಳೇ, 2D ಯೂನಿಟ್ ಏನಿದೆಯಾ ಈ ಯೂನಿಟಲ್ಲಿ MCQs ಟೋಟಲಿ 47 ಕ್ವಶನ್ಸ್ ಇರುವಂಥದ್ದನ್ನು ನೋಡ್ತೀವಿ. ಮೊದಲನೇ ಕ್ವಶನ್ ಬಂದು ಬಹುತೇಕ ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ ಹೇಳುವಂಥದ್ದಾಗಿರುತ್ತೆ. ಮೊದಲನೇ ಕ್ವಶನ್ ಬಂದು ದ ಪಾಪ್ಯುಲೇಷನ್ ಆಫ್ ಮೊನಾಕೋ ಇನ್ 2D ಈಸ್, ಅಲ್ಲಿರುವಂತಹ ಒಟ್ಟು ಪಾಪ್ಯುಲೇಷನ್ 7000. ಅಕಾರ್ಡಿಂಗ್ ಟು ದ ಸ್ಟೋರಿ 2D ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್? ಡಿ ಇಸ್ ದ ಕರೆಕ್ಟ್ ಆನ್ಸರ್. ದ ಕ್ರಿಮಿನಲ್ ರಿಸೀವ್ಡ್ 600 francs ಆ್ಯಸ್ ಇಸ್ ಪೆನ್ಷನ್ ಬಿಫೋರ್ ಲಿವಿಂಗ್ ದ ಕಿಂಗ್ಡಮ್ ಆಫ್ ಮೊನಾಕೋ. ಅಲ್ಲಿ ಇನ್ಕರೆಕ್ಟ್ ಅಂತ ಕೇಳಿರೋಂಥದ್ದು, ಏಕೆಂದರೆ ಅವನು ತೊಗೊಳ್ಳೋಂಥದ್ದು 1/3 ಆಫ್ ಆ್ಯನ್ಯುಟಿಯನ್ನು ತಗೊಂಡು ಜಸ್ಟ್ ಈ ಲೆಫ್ಟ್ ದ ಕಿಂಗ್ಡಮ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಬಂದು ದ ಸ್ಪೆಷಲ್ ಟ್ಯಾಕ್ಸ್ ಮೆನ್ಷನ್ಡ್. ಇಲ್ಲೆಲ್ಲನೂ ಟ್ಯಾಕ್ಸಸ್ಸೇ ಕೊಟ್ಟಿರೋದು, ಟೊಬ್ಯಾಕೋ, ಸ್ಪಿರಿಟ್ಸ್, ವೈನ್, ಬಟ್ ಸ್ಪೆಷಲ್ ಟ್ಯಾಕ್ಸ್ ಈಸ್ ಗ್ಯಾಮಿಂಗ್ ಹೌಸ್. ನೆಕ್ಸ್ಟ್ ಫೋರ್ತ್ ಒನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್? MCQsಲ್ಲಿ ನಾವು ಕಂಟೆಂಟ್ ಏನಿದೆಯಾ ಕರೆಕ್ಟಾಗಿ ಓದ್ಕೋಬೇಕಾಗಿರುತ್ತೆ, ಅರ್ಥ ಮಾಡ್ಕೋಬೇಕು. ಇನ್ಕರೆಕ್ಟ್ ಯಾವುದಪ್ಪ ಅಂತಂದರೆ ಓನ್ಲಿ ಒನ್ ಸೋಲ್ಜರ್ ಸೆಡ್ ಯು ವುಡ್ ಕಟ್ ದಿ ಕ್ರಿಮಿನಲ್ಸ್ ಹೆಡ್ ಇನ್ ಎ ರಫ್ ಆ್ಯಂಡ್ ಹೋಮ್ಲಿ ಫ್ಯಾಷನ್ ಅಂತ. ಒಬ್ಬ ಸೋಲ್ಜರ್ ಮುಂದೆ ಬರ್ತಾನೆ ಅಂತ ಇದೆ, ಬಟ್ ನೋ ಒನ್ ಸೋಲ್ಜರ್ ಕೇಮ್ ಫಾರ್ವರ್ಡ್ ಟು ಡೂ ದಟ್ ವರ್ಕ್ ಅಂತ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 5 ಬಂದು ದ ಪೀಪಲ್ ಆಫ್ ಡ್ಯಾಶ್ ಫಾರ್ಬೇಡ್ ಅಂದರೆ ನಿಷೇಧಿಸಿದೆ ಅಂತ. ದೇ ರೂಲರ್ಸ್ ಟು ಮೇಕ್ ಮನಿ ಫ್ರಮ್ ದಿ ಗ್ಯಾಮಿಂಗ್ ಹೌಸ್ ಇನ್ 2D. ದಟ್ ಮೀನ್ಸ್ ಆನ್ಸರ್ ಇಸ್ 5, ಜರ್ಮನಿ ಅಂತ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6ಗೆ ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಯಾವ ದೇಶಕ್ಕೆ ಹೋಗ್ತಾ ಇದ್ರು ಅಂತ. ಇನ್ 2D ಮೊನಾಕೋ ದೇಶ ಅಂತ. ಅಲ್ಲಿರುವಂಥ ಎಲ್ಲ ದೇಶಗಳನ್ನು ಬರ್ತವೆ, ಜರ್ಮನಿ ಬರುತ್ತೆ, ಫ್ರಾನ್ಸ್ ಬರುತ್ತೆ, ಇಟಲಿ, ಬಟ್ ಕರೆಕ್ಟ್ ಆನ್ಸರ್ ಇಸ್ ಮೊನಾಕೋ. ದ ಪ್ರಾವರ್ಬ್ ಯು ಕೆನಾಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್ ಈಸ್ ಯೂಸ್ಡ್ 2D ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ. ದ ಗೇಮಿಂಗ್ ಹೌಸಸ್ ಇನ್ ಮೊನಾಕೋ ಅಂತ ಆ ಒಂದು ಪ್ರಾವರ್ಬ್ ಏನಿದೆಯೋ ಏನನ್ನು ಜಸ್ಟಿಫೈ ಮಾಡುತ್ತೆ ಅಂತ. ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು 8 ಕ್ವಶನ್ ನಂಬರ್ 8 ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ದ ಕಿಂಗ್ ಆಫ್ ಮೊನಾಕೋ ನೋಟಿಸ್ಡ್ ವಾಸ್, ಯಾವುದನ್ನು ನೋಟಿಸ್ ಮಾಡ್ತಾನೆ ಅಂತ. ದ ಕೀಪ್ ಆಫ್ ದಿ ಕ್ರಿಮಿನಲ್, ಅವನಿಗೆ ಸಂಬಂಧಿಸಿರುವಂತಹದ್ದನ್ನು ನೋಟಿಸ್ ಮಾಡ್ತಾನೆ ಅಂತ ಅರ್ಥ. ಕ್ವಶನ್ ನಂಬರ್ 9 ಬಂದು ಚೂಸ್ ದ ರೈಟ್ ಸೀಕ್ವೆನ್ಸ್ ಇನ್ಸಿಡೆಂಟ್ಸ್ ಆ್ಯಸ್ ದೇ ಟೇಕ್ ಪ್ಲೇಸ್ ಇನ್ 2D. ಅಂದರೆ ಇನ್ಸಿಡೆಂಟ್ಸ್ 2D ಯೂನಿಟಲ್ಲಿ ಯಾವ ರೀತಿ ನಡೆದಿದೆಯೋ ಆ ಪ್ರಕಾರ ಬರೀರಿ ಅಂತ. ರೈಟ್ ಆನ್ಸರ್ ನಾನು ಹೇಳಿಬಿಡ್ತೀನಿ. ಬಿ, ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ಡ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಡೆತ್ ಪನಿಷ್ಮೆಂಟನ್ನು ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಜೀವಾವಧಿ ಶಿಕ್ಷೆಗೆ ಬದಲಾಯಿಸ್ತಾರೆ. ಎಕ್ಸ್ಪೆಂಡಿಚರ್ ಕೇಮ್ ಟು 600 francs ಬರುತ್ತೆ. ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್. ನೆಕ್ಸ್ಟ್ ಗಾರ್ಡನ್ನು ಡಿಸ್ಮಿಸ್ ಮಾಡ್ತಾರೆ. ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ, ಆದ್ರೂ ಕ್ರಿಮಿನಲ್ ಅಲ್ಲಿಂದ ಹೋಗೋದಿಲ್ಲ ಅನ್ನುವಂಥದ್ದು ಆನ್ಸರ್ ಆಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 10 ಬಂದು ಮ್ಯಾಚ್ ದಿ ಪರ್ಟಿಕ್ಯುಲರ್ಸ್ ಇನ್ ಕಾಲಮ್ ಎ ವಿತ್ ದ ಅಮೌಂಟ್ ಇನ್ ಕಾಲಮ್ ಬಿ ರೆಫರೆನ್ಸ್ ಟು 2D ಆ್ಯಂಡ್ ಚೂಸ್ ದಿ ಕರೆಕ್ಟ್ ಆಪ್ಷನ್ಸ್. ದ ಫ್ರೆಂಚ್ ಗೌರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋದು 16,000 francs, ಇಟಾಲಿಯನ್ ಗೌರ್ಮೆಂಟ್ 12,000 francs, ದ ಫೆನ್ಸ್ ಆ್ಯಂಡ್ ಫಿಕ್ಸ್ಡ್ 6,600 francs ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನಾವು ಕ್ವಶನ್ ನಂಬರ್ 11 ಬಂದು ದ ಕಿಂಗ್ಡಮ್ ಆಫ್ ಮೊನಾಕೋ ಆ್ಯಡ್ ಡ್ಯಾಶ್ ಇನ್ 2D. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಗೇಮಿಂಗ್ ಹೌಸಸ್ ವೇರ್ ದ ರೂಲೆಟ್ ವಾಸ್ ಪ್ಲೇಯ್ಡ್ ಅಂತ. ಕಿಂಗ್ಡಮ್ ಆಫ್ ಮೊನಾಕೋದಲ್ಲಿ ಗೇಮಿಂಗ್ ಹೌಸ್ ಇತ್ತು, ಅಲ್ಲಿ ಯಾವ ಗೇಮನ್ನು ಆಡ್ತಾ ಇದ್ರಪ್ಪ ಅಂತಂದರೆ ರೂಲೆಟ್ ಗೇಮನ್ನು ಆಡ್ತಾ ಇದ್ರು ಅನ್ನುವಂಥದ್ದು. ಎಕ್ಸಿಕ್ಯೂಷನರು ಮತ್ತು ಗಿಲೋಟಿನ್ ಇರಲಿಲ್ಲ, ಈ ಲಾರ್ಜ್ ಆರ್ಮಿನೂ ಇರಲಿಲ್ಲ, ಸೂಟಬಲ್ ಪ್ರಿಸನ್ನೂ ಇರಲಿಲ್ಲ. ಹಾಗಾಗಿ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 12 ಬಂದು ಆಡ್ ಕಾಂಬಿನೇಷನ್, ತಪ್ಪಾದಂಥ ಕಾಂಬಿನೇಷನ್ ಯಾವುದು? ದ ಸೋಲ್ಜರ್ಸ್ ರೆಡಿ ಟು ಕಟ್ ಆಫ್ ದ ಕ್ರಿಮಿನಲ್ಸ್ ಎಡ್ ರಫ್ ಆ್ಯಂಡ್ ಹೋಮ್ಲಿ ಫ್ಯಾಷನ್. ಇದು ಆಡ್, ತಪ್ಪಾದಂಥ ಕಾಂಬಿನೇಷನ್. ಇನ್ನು ಉಳಿದವೆಲ್ಲ ಕರೆಕ್ಟ್ ಆದಂಥ ಕಾಂಬಿನೇಷನ್ಸ್ ಆಗಿದ್ದಾವೆ. ನೆಕ್ಸ್ಟ್ ಕ್ವಶನ್ ನಂಬರ್ 13 ಬಂದು ದ ಕಿಂಗ್ ಆಫ್ ವಿಚ್ ಕಂಟ್ರಿ ಈಸ್ ಕಾಲ್ಡ್ ಬ್ರದರ್ ಮೊನಾರ್ಕಿ? ಇಟಲಿ. ಏಕೆ ಅಂತಂದರೆ ಅಲ್ಲಿ ಕಿಂಗ್ಶಿಪ್ ಇರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿನೂ ಮೊನಾಕೋದಲ್ಲಿ ಕಿಂಗ್ಶಿಪ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 14 ಕ್ವಶನ್ ಬಂದು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ರೀಸನ್ ಸ್ಟೇಟೆಡ್ ಬೈ ದಿ ಕ್ರಿಮಿನಲ್ಸ್ ಫಾರ್ ನಾಟ್ ಗೋಯಿಂಗ್ ಅವೇ ಫ್ರಮ್ ದಿ ಪ್ರಿಸನ್ ಇನ್ 2D ಅಂತ ಇದೆ.
ಅದಕ್ಕೆ ಆನ್ಸರ್ ಬಂದು ಈ ಲೈಕ್ ಟು ಫೆಚ್ ಫುಡ್ ಫ್ರಮ್ ದಿ ಪ್ಯಾಲೇಸ್ ಕಿಚನ್ ಆ್ಯಂಡ್ ಸ್ಟೇ ಇನ್ ಪ್ರಿಸನ್. ಈ ಒಂದು ಸ್ಟೇಟ್ಮೆಂಟನ್ನು ಅವನು ಕೊಡೋದಿಲ್ಲ ಅಂತ ಅರ್ಥ. ಕ್ವಶನಲ್ಲಿ ಕೊಟ್ಟಿರೋದೇನಪ್ಪ ಅಂದರೆ ಯಾವ ರೀಸನ್ ನಾನು ಹೊರಗೆ ಹೋಗಲಿಕ್ಕೆ ಕೊಡೋದಿಲ್ಲ ಅನ್ನೋಂಥದ್ದು ಕ್ವಶನ್ ಆಗಿದೆ. ಹಾಗಾಗಿ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ದ ಕ್ರಿಮಿನಲ್ ಇನ್ 2 year ರಿಸೀವ್ಡ್ ಎಷ್ಟನ್ನು ಅವನು ಅಡ್ವಾನ್ಸ್ ಆಗಿ ಇಸ್ಕೊಳ್ತಾನೆ ಅಂತ ಆ ಕ್ವಶನ್ ನಂಬರ್. ಅದಕ್ಕೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. 1/3 ಆಫ್ ಹಿಸ್ ಆ್ಯನಿಟಿ ಆ್ಯಸ್ ಅಡ್ವಾನ್ಸ್ ಆಫ್ ಹಿಸ್ ಪೆನ್ಷನ್ ಬಿಫೋರ್ ಲಿವಿಂಗ್ ದ ಕಿಂಗ್ಸ್ ಡೊಮೈನ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 16 ಬಂದು ಇನ್ 2 year ದ ಕ್ರಿಮಿನಲ್ ಸ್ಟಾರ್ಟೆಡ್ ಡ್ಯಾಶ್ ಮಾರ್ಕೆಟ್ ಗಾರ್ಡನಿಂಗನ್ನು ಸ್ಟಾರ್ಟ್ ಮಾಡ್ತಾನೆ ಅನ್ನುವಂಥದ್ದು ಆನ್ಸರ್ ಆಗಿದೆ ಕ್ವಶನ್ ನಂಬರ್ 16ಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 17 ಬಂದು ಇನ್ 2 year ಡ್ಯಾಶ್ ಈಸ್ ರೆಫರ್ಡ್ ಆ್ಯಸ್ ಎ ಡರ್ಟಿ ಬಿಸ್ನೆಸ್. ಡರ್ಟಿ ಬಿಸ್ನೆಸ್ ಯಾವುದಪ್ಪ ಅಂದರೆ ಗ್ಯಾಮಿಂಗ್ ಹೌಸನ್ನೇ ಅದು ರೆಫರ್ ಆಗಿದೆ ಡರ್ಟಿ ಬಿಸ್ನೆಸ್. ಕ್ವಶನ್ ನಂಬರ್ 18 ದ ಕೌನ್ಸಿಲ್ ಆಫ್ ದ ಕಿಂಗ್ ಆಫ್ ಮೊನಾಕೋ ಸ್ಟೇಟೆಡ್ that the French government had no proper respect for the king because government was democratic. ಅಲ್ಲಿರುವಂಥದ್ದು ಅಂದರೆ ಪ್ರಜಾಪ್ರಭುತ್ವ ಇರುತ್ತೆ, ಇಲ್ಲಿ ರಾಜಪ್ರಭುತ್ವ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 19 ನೋಡೋಣ. ಇನ್ 2 year ಡ್ಯಾಶ್ ಈಸ್ ರೆಫರ್ಡ್ ಆಸ್ ಎ ಬ್ರದರ್ ಮೊನಾರ್ಕ್. ಬ್ರದರ್ ಮೊನಾರ್ಕ್ ಯಾವುದಪ್ಪ ಅಂದರೆ ದ ಕಿಂಗ್ ಆಫ್ ಇಟಲಿ ಬ್ರದರ್ ಮೊನಾರ್ಕ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 20 ವಿದ್ಯಾರ್ಥಿಗಳು ದ ಓನ್ಲಿ ಇಚ್ ಇನ್ ಇಂಪ್ಲಿಮೆಂಟಿಂಗ್ ದ ಲೈಫ್ ಇಂಪ್ರಿಸನ್ಮೆಂಟ್ ಇನ್ 2 year ವಾಸ್. ಯಾವ ಇಚ್ ಇತ್ತು ಅಂತಂದರೆ ಕ್ವಶನ್ ನಂಬರ್ 20ಗೆ ಆನ್ಸರ್ ದೇರ್ ವಾಸ್ ನೋ ಸೂಟಬಲ್ ಪ್ರಿಸನ್ ಇರಲಿಲ್ಲ ಅನ್ನುವಂಥದ್ದು ಆನ್ಸರ್ ಆಗಿದೆ. ಕ್ವಶನ್ ನಂಬರ್ 21ಗೆ ಬಂದು ದ ಆನ್ಯಲ್ ಎಕ್ಸ್ಪೆಂಡಿಚರ್ ಫಾರ್ ದ ಕೀಪ್ ಆಫ್ ದಿ ಕ್ರಿಮಿನಲ್ ವಾಸ್. ಎಷ್ಟು ಆನ್ಯಲ್ ಎಕ್ಸ್ಪೆಂಡಿಚರ್ ಆ ಕ್ರಿಮಿನಲ್ಗೆ ಸಂಬಂಧಿಸಿದ ಬರ್ತಾ ಇತ್ತು ಅಂದರೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. 600 francs ಆಗಿದೆ. ಕ್ವಶನ್ ನಂಬರ್ 22 ಬಂದು ಇನ್ 2 year ಡ್ಯಾಶ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದಿ ಕ್ರಿಮಿನಲ್. ಇನಿಷಿಯಲ್ ಕೊಡುವಂಥದ್ದು ಡೆತ್ ಸೆಂಟೆನ್ಸ್ ಅಂದರೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಅಲ್ಲಿ ಎ ಟಿಕ್ ಮಾಡಿದೆ ಅಂದರೆ ರೌಂಡ್ ಅಪ್ ಮಾಡಿದೆ, ಬಿ ಕರೆಕ್ಟ್ ಆದಂಥ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 23 ದ ಪೀಪಲ್ ಆಫ್ ಮೊನಾಕೋ ಮೆನ್ಷನ್ಡ್ ಇನ್ 2 year ಓವರ್ ಡ್ಯಾಶ್ ಪೀಸಬಲ್ ಅನ್ನುವಂಥದ್ದು ಮೆನ್ಷನ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 24 ಬಂದು ದ ಕ್ರಿಮಿನಲ್ಸ್ ಫುಡ್ ವಾಸ್ ಫೆಚೆಡ್ ಫ್ರಮ್ ದಿ ಡ್ಯಾಶ್ ಪ್ಯಾಲೇಸ್ ಕಿಚನ್ನಿಂದ ಆ ಕ್ರಿಮಿನಲ್ಗೆ ಫುಡ್ ಬರುವಂಥದ್ದಾಗಿತ್ತು. ಕ್ವಶನ್ ನಂಬರ್ 25 ಬಂದು ವೆನ್ ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್ ದ ಕ್ರಿಮಿನಲ್ಸ್ ಇನ್ 2 year ವಾಸ್ ಡಿಡ್ ನಾಟ್ ಶೋ ಎನಿ ಸೈನ್ ಆಫ್ ರನ್ನಿಂಗ್ ಅವೇ ಇಸ್ ದ ಕರೆಕ್ಟ್ ಆನ್ಸರ್. ವೆನ್ ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್, ಗಾರ್ಡನ್ನು ಯಾವಾಗ ಡಿಸ್ಮಿಸ್ ಮಾಡ್ತಾರೆ ಅಂದರೆ ಇಟ್ ಡಿಡ್ ನಾಟ್ ಶೋ ಎನಿ ಸೈನ್ ಅಂದರೆ ಯಾವುದೇ ಓಡುವಂತಹ ಒಂದು ಸೂಚನೆಯನ್ನು ಕೊಡೋದಿಲ್ಲ. 25ಕ್ಕೆ ಡಿ ಕರೆಕ್ಟ್ ಆದಂಥ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 26 ಬಂದು ನೋ ಸೋಲ್ಜರ್ಸ್ ಕೇಮ್ ಫಾರ್ವರ್ಡ್ ಟು ಎಕ್ಸಿಕ್ಯೂಟ್ ಮರ್ಡರ್ ಇನ್ 2 year ಬಿಕಾಸ್ ಈಸ್ ದ ಕರೆಕ್ಟ್ ಆನ್ಸರ್. ದೇ ಹ್ಯಾವ್ ನಾಟ್ ಬೀನ್ ಟಾಟ್ ಅಬೌಟ್ ಇಟ್ ಅಂದರೆ ಅದರ ಬಗ್ಗೆ ತರಬೇತಿ ಇರಲ್ಲ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 27 ಮ್ಯಾಚ್ ದಿ ಫಾಲೋಯಿಂಗ್. ಈ ಕಾಲಮಲ್ಲಿರುವಂಥ ಫ್ರೆಂಚ್ ಗೌರ್ಮೆಂಟ್ ಬಂದು ಏನಾಗಿದೆ, ರಿಪಬ್ಲಿಕನ್ ಗೌರ್ಮೆಂಟ್ ಆಗಿದೆ. ಕಿಂಗ್ ಆಫ್ ಇಟಲಿ ಬ್ರದರ್ ಮೊನಾರ್ಕ್ ಆಗಿದೆ. ಕಿಂಗ್ ಆಫ್ ಮೊನಾಕೋ ಕಿಂಗ್ಲೆಟ್ ಆಗಿದೆ. ಹಾಗಾಗಿ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 28 ಬಂದು ಮ್ಯಾಚ್ ದಿ ಫಾಲೋಯಿಂಗ್. ಫ್ರೆಂಚ್ ಗೌರ್ಮೆಂಟ್ 16,000 francs, ಇಟಲಿ ಗೌರ್ಮೆಂಟ್ 12,000 francs, ಪೆನ್ಷನ್ ಅಮೌಂಟ್ 600 francs. ಅಲ್ಲಿಗೆ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿ. ಕ್ವಶನ್ ನಂಬರ್ 29 ಬಂದು ಮ್ಯಾಚ್ ದಿ ಫಾಲೋಯಿಂಗ್. ಕೊಟ್ಟಿರುವಂಥ ಆನ್ಸರ್ಸ್ ಪಾಪ್ಯುಲೇಷನ್ ಆಫ್ ಮೊನಾಕೋ 7,000, ಸೋಲ್ಜರ್ಸ್ ಇನ್ ಮೊನಾಕೋ 60, ಪೆನ್ಷನ್ ಗ್ರಾಂಟೆಡ್ ಇನ್ ಫ್ರಾಂಕ್ಸ್ 600 francs ಅಂದರೆ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 30 ಬಂದು ಮ್ಯಾಚ್ ದಿ ಫಾಲೋಯಿಂಗ್ ಆಗಿದೆ. ಗೇಮಿಂಗ್ ಹೌಸಸ್ ಫೋರ್ಬಿಡನ್ ಇನ್ ಯಾವುದು ಜರ್ಮನ್ ಸಾವರಿನ್ಸ್ ಆಗಿದೆ. ಮೊನೋಪೊಲಿ ಆಫ್ ಗೇಮಿಂಗ್ ಹೌಸಸ್ ಮೊನಾಕೋ ಆಗಿದೆ. ಸ್ಪೆಷಲ್ ರೆವೆನ್ಯೂ ಕಮ್ಸ್ ಫ್ರಮ್ ಯಾವುದು ಗೇಮಿಂಗ್ ಹೌಸ್ ಆಗಿದೆ. ಹಾಗಾಗಿ ಸಿ ಇಸ್ ದ ಕರೆಕ್ಟ್ ಆನ್ಸರ್ ವಿದ್ಯಾರ್ಥಿಗಳು. ಕ್ವಶನ್ ನಂಬರ್ 31 ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಬಂದು ಜರ್ಮನ್ ಸಾವರಿನ್ಸ್ ಫಾರ್ಬೇಡ್ ಗೇಮಿಂಗ್ ಹೌಸಸ್. ರೀಸನ್ ಬಂದು ವಾಂಟೆಡ್ ದ ಪ್ರಿನ್ಸ್ ಆಫ್ ಮೊನಾಕೋ ಟು ಮೊನೋಪೊಲೈಸ್ ದೆಮ್ ಅಂತ. ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಆಗಿದೆ, ಬಟ್ ಅದಕ್ಕೆ ರೆಲೆವೆಂಟ್ ಆದಂತಹ ಯಾವುದು
ರೀಸನ್ ಇಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 32 ಬಂದು ಅಗೇನ್ ಸ್ಟೇಟ್ಮೆಂಟ್ ಕೂಡ ದೇರ್ ವಾಸ್ ನೋ ಪ್ರಾಪರ್ ರೆಸ್ಪೆಕ್ಟ್ ಫಾರ್ ದ ಕಿಂಗ್ ಆಫ್ ಫ್ರಾನ್ಸ್. ರೀಸನ್ ಬಂದು ದೇರ್ ವಾಸ್ ನೋ ರಿಪಬ್ಲಿಕನ್ ಗೌರ್ಮೆಂಟ್ ಇನ್ ಫ್ರಾನ್ಸ್. ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 33 ಬಂದು ಅಗೇನ್ ಸ್ಟೇಟ್ಮೆಂಟ್ ಆಗಿದೆ. ದ ಸೋಲ್ಜರ್ಸ್ ವರ್ ನಾಟ್ ರೆಡಿ ಟು ಕಟ್ ಆಫ್ ದಿ ಮೇನ್ಸ್ ಹೆಡ್ ಆಫ್. ರೀಸನ್ ಬಂದು they were not trained for it. Both the statement and reasons are ಕರೆಕ್ಟ್ ಆಗಿದೆ. ಇಲ್ಲಿ ಸ್ಟೇಟ್ಮೆಂಟ್ಸ್ ಆ್ಯಂಡ್ ರೀಸನ್ಸನ್ನು ನಾವು ನೋಡ್ಕೋಬೇಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ. 34 ಬಂದು ಸ್ಟೇಟ್ಮೆಂಟ್ ಡೆತ್ ಸೆಂಟೆನ್ಸ್ ವಾಸ್ ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಕರೆಕ್ಟ್ ಆಗಿದೆ. ರೀಸನ್ ಬಂದು ದಿ ಥಾಟ್ ಇಟ್ ವುಡ್ ಬಿ ಚೀಫರ್, ಅದನ್ನು ಕರೆಕ್ಟ್ ಆಗಿದೆ. ಬೋತ್ ದ ಸ್ಟೇಟ್ಮೆಂಟ್ ರೀಸನ್ಸ್ ಆರ್ ಅಂದರೆ ಸ್ಟೇಟ್ಮೆಂಟು ರೀಸನ್ ಎರಡೂ ಸರಿ ಇದೆ ಅಂತ ಅರ್ಥ. ಹಾಗಾಗಿ ಎ ಇಸ್ ದ ಕರೆಕ್ಟ್ ಆನ್ಸರ್ ವಿದ್ಯಾರ್ಥಿ. 35 ಆನ್ಸರ್ಸ್ ಬಂದು ಕ್ವಶನ್ ಬಂದು ಸ್ಟೇಟ್ಮೆಂಟ್ ಎ ಗಾಡ್ ವಾಸ್ ಪ್ಲೇಸ್ಡ್ ಓವರ್ ದಿ ಕ್ರಿಮಿನಲ್. ರೀಸನ್ ಕೊಟ್ಟಿರುವಂಥದ್ದು ದ ಕ್ರಿಮಿನಲ್ ವಾಸ್ ಅಲೋನ್. ಓನ್ಲಿ ಸ್ಟೇಟ್ಮೆಂಟ್ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದಾಗಿರುತ್ತೆ. ನೆಕ್ಸ್ಟ್ 36 ಬಂದು ಸ್ಟೇಟ್ಮೆಂಟ್ ದ ಗಾಡ್ ವಾಸ್ ಡಿಸ್ಮಿಸ್ಡ್. ರೀಸನ್ ಇಟ್ ವಾಸ್ ಡನ್ ಟು cut down the expenditure. Both the statement and reasons are correct. ಅಂದರೆ ಗಾಡ್ ವಾಸ್ ಡಿಸ್ಮಿಸ್ಡ್ ಏನಕ್ಕೆ ಡಿಸ್ಮಿಸ್ ಮಾಡ್ತಾರೆ ಅಂದರೆ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಲಿಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 37 ಬಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಪಿಕ್ ಔಟ್ ದಿ ರೈಟ್ ಸೀಕ್ವೆನ್ಸ್ ಫ್ರಮ್ ದಿ ಸ್ಟೋರಿ ಟು ಡೇರ್. ಸರಿಯಾದಂಥ ಸೀಕ್ವೆನ್ಸ್ ಯಾವುದು ಅಂತ. ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ. 37ಗೆ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಅಂದರೆ ಡೆತ್ ಸೀಕ್ವೆನ್ಸ್ ವಾಸ್ ಆಲ್ಟರ್ಡ್ ಟು ಲೈಫ್ ಇಂಪ್ರಿಸನ್ಮೆಂಟ್. ದೆರ್ ವಾಸ್ ಎ ಸ್ಮಾಲ್ ಲಾಕಪ್. ಎ ಗಾಡ್ ವಾಸ್ ಪ್ಲೇಸ್ಡ್ ಓವರ್ ಹಿಮ್. ದ ಗಾಡ್ ಹ್ಯಾಡ್ ಟು ವಾಚ್ ದಿ ಕ್ರಿಮಿನಲ್. ಅಲ್ಲಿ ಸೀಕ್ವೆನ್ಸಸ್ ಏನಿದೆ ಆ ಪ್ರಕಾರ ಕೊಟ್ಟಿದ್ದಾರೆ. 38 ಒಂದು ಪಿಕ್ ಔಟ್ ದ ರೈಟ್ ಸೀಕ್ವೆನ್ಸ್ ಆಫ್ ದಿ ಸ್ಟೋರಿ ಅಂತಲೇ ಕೊಟ್ಟಿದ್ದಾನೆ. ಅಲ್ಲಿ ಆನ್ಸರ್ಸ್ ಬಂದು ನೀವು ನೋಡಬೇಕಾಗಿರುತ್ತೆ, ಗಮನಿಸಬೇಕಾಗಿರುತ್ತೆ. 38ಗೆ ಸೀಕ್ವೆನ್ಸ್ ಬಂದು ದ ಗಾಡ್ ವಾಸ್ ಡಿಸ್ಮಿಸ್ಡ್. ದ ಮಿನಿಸ್ಟರ್ಸ್ ವೇಟೆಡ್ ಟು ಸಿ what would happen. The criminal fetched his own dinner from the palace kitchen. The criminal did not run away from the prison. ಅಂದರೆ ಆ ಸೀಕ್ವೆನ್ಸ್ ಏನಿದೆ ಆ ಪ್ರಕಾರ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. 39 ಬಂದು ದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ದ ಕ್ರಿಮಿನಲ್ ವಾಸ್ ಗಿವನ್ ದ ಆನ್ಯಲ್ ಪೆನ್ಷನ್ ಆಫ್ 600 francs ಟು ಗೋ ಅವೇ ಫ್ರಮ್ ದಿ ಪ್ರಿಸನ್. ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ರೀಸನ್ ದ ಕ್ರಿಮಿನಲ್ ವಾಸ್ ರಿಲೆಕ್ಟೆಂಟ್ ಟು ಗೋ ಅವೇ ಫ್ರಮ್ ದ ಪ್ರಿಸನ್. ಅದೂ ಕರೆಕ್ಟ್ ಆಗಿದೆ. ರೀಸನ್ ಆ್ಯಂಡ್ ಎರಡೂ ಕರೆಕ್ಟ್ ಆಗಿರೋದ್ರಿಂದ ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್. ಎರಡೂ ಸರಿ ಅಂತಲೇ ಆನ್ಸರ್. ಕ್ವಶನ್ ನಂಬರ್ 40 ಬಂದು ಇನ್ ಟು ಡಿಯರ್ ದ ರೆಚ್ ಮೀನ್ಸ್ ಕ್ರಿಮಿನಲ್ ಅಂತ. ಕ್ರಿಮಿನಲ್ ಈಸ್ ನಾಟ್ ವರ್ತ್ ವಿತ್ ದ ಮನಿ. ದ ರೆಚ್ ರೆಫರ್ಸ್ ಹಿಯರ್ ಅಂದರೆ ಕ್ರಿಮಿನಲ್ ಅಂತಲೇ ಅರ್ಥ. ಬಿ ಆನ್ಸರ್. ನೆಕ್ಸ್ಟ್ 41 ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಚೀಫ್ and not too dear mode of punishing the criminal according to the Prince of Monaco. C is the correct answer. Getting the criminal's head cut off by soldiers. ಅವರಿಂದ ಮಾಡಿಸಿದರೆ ಇನ್ನೂ ಕಡಿಮೆ ಖರ್ಚಾಗುತ್ತೆ ಅಂತ. ಅದು ರಾಜನ ಆಲೋಚನೆ. ಕ್ವಶನ್ ನಂಬರ್ 42 ಐಡೆಂಟಿಫೈ ಒನ್ ಆಫ್ ದಿ ಥಿಂಗ್ ನಾಟ್ ಡನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಬೈ ದಿ ಕ್ರಿಮಿನಲ್ಸ್ ಆಫ್ಟರ್ is released from the prison. He goes to the gaming tables every day to play roulette. ಅವನು ಹೋಗಿ ಪ್ರತಿದಿನವೂ ಗೇಮಿಂಗ್ ಟೇಬಲ್ಸು ಆಡೋದಿಲ್ಲ ಅನ್ನೋಂಥದ್ದು. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ರಿಮೈನಿಂಗ್ ಆಲ್ ಆರ್ ರೈಟ್ ಆನ್ಸರ್ಸ್. ನೆಕ್ಸ್ಟ್ 43 ಬಂದು ಎವ್ರಿ ಒನ್ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಮನೆಕೋಗೆ ಹೋಗಿ ಅವರು ಗ್ಯಾಂಬ್ಲಿಂಗನ್ನು ಆಡಬೇಕಾಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 44 ಬಂದು ಇನ್ ದ ಸ್ಟೋರಿ ಟು ಡಿಯರ್ ಡ್ಯಾಶ್ ಬಿಸ್ನೆಸ್ ಡಿಡ್ ದ ಕಿಂಗ್ಲೆಟ್ ಆಫ್ ಮೊನಾಕೋ ಮೊನೋಪಲೈಸ್ ಗ್ಯಾಂಬ್ಲಿಂಗ್ ಅಂತ. ಗ್ಯಾಂಬ್ಲಿಂಗಲ್ಲಿ ಅವರು ಸಂಪೂರ್ಣವಾದಂತಹ ಒಂದು ಹಿಡಿತವನ್ನು ಇಟ್ಕೊಂಡಿರ್ತಾರೆ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 45 ವಾಟ್ ವಾಸ್ ದ ಇನಿಷಿಯಲ್ ಇಚ್ ವಾಸ್ ಎಕ್ಸಿಕ್ಯೂಟಿಂಗ್ ಇನ್ ಕ್ರಿಮಿನಲ್ ಇನ್ ಟು ಡಿಯರ್. ಅದಕ್ಕೆ ಆನ್ಸರ್ ಬಂದು ಬೀಸ್. ದೇ ಡಿಡ್ ನಾಟ್ ಹ್ಯಾವ್ ಗಿಲೋಟಿನ್ ಮಷಿನ್ ಆ್ಯಂಡ್ ಎಕ್ಸಿಕ್ಯೂಷನರ್. ಇಚ್ ಅಂತಂದರೆ ಪ್ರಾಬ್ಲಮ್ ಅಂತ, ಏನು ಪ್ರಾಬ್ಲಮ್ ಇರುತ್ತೆ ಅಂತ. ಕ್ವಶನ್ ನಂಬರ್ 46 ಬಂದು ದ ಪ್ರಾವರ್ಬ್ ಯು ಕೆನಾಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್ ಈಸ್ ಯೂಸ್ಡ್ ಟು ಡಿಯರ್ ಟು ಜಸ್ಟಿಫೈ. ಏನಂತ ಜಸ್ಟಿಫೈ ಮಾಡುತ್ತೆ ಅಂತ. ದ ಪ್ರೆಸೆನ್ಸ್ ಆಫ್ ಗ್ಯಾಮಿಂಗ್ ಹೌಸ್ ಇನ್ ಮೊನಾಕೋ ಅದು ಇರಬೇಕು, ಅದರಿಂದ ಉಪಯೋಗ ಆಗುತ್ತೆ ಅನ್ನೋದು. ನೆಕ್ಸ್ಟ್ ಕ್ವಶನ್ ನಂಬರ್ 47 ಬಂದು
ಹೂ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಎ ಯಂಗ್ ಆ್ಯಂಡ್ ಹೆಲ್ದಿ ಇನ್ ಟುಡ್ ಇಯರ್. ಯಾರನ್ನು ಯಂಗ್ ಆ್ಯಂಡ್ ಹೆಲ್ದಿ, ಇನ್ನೂ ಯುವಕನಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ ಅಂತ ಡಿಕ್ಲೇರ್ ಮಾಡ್ತಾರೆ ಅಂತಂದರೆ ದ ಕ್ರಿಮಿನಲ್ ಅನ್ನುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ. ಈ ರೀತಿಯಾಗಿ ಕ್ವಶನ್ ನಂಬರ್ 1ರಿಂದ 47 ಕ್ವಶನ್ಸ್ಗೂ ಆನ್ಸರ್ಸ್ ಕೊಟ್ಟಾಗಿದೆ. ಇದರ ಸದುಪಯೋಗವನ್ನು ಪಡ್ಕೊಳ್ತೀರಿ ಅಂತ ಹೇಳ್ತಾ ಈ ವಿಡಿಯೋಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆಲ್.